ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2023 ಪೇಪರ್ 1 ಪ್ರಿಪ್ರೇಷನ್ಗಾಗಿ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿಯಿಂದ 50 ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನೀವೇನಾದರೂ KSET 2023ಗಾಗಿ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿಯಿಂದ 5 ಪ್ರಶ್ನೆಗಳನ್ನ ಕೇಳಾಗುತ್ತೆ, 10 ಅಂಕಗಳಿರ್ತವೆ. ಸೊ ನೀವೇನಾದರೂ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದರೆ ನಿಮಗೆ ಯಾವ ರೀತಿ ಪ್ರಶ್ನೆಗಳು ಎದುರಾಗ್ತಾ ಇವೆ, ಹಿಂದೆ ಪ್ರಶ್ನೆ ಪತ್ರಿಕೆಗಳು ಯಾವ ರೀತಿ ಪ್ರಶ್ನೆಗಳು ಬಂದಿವೆ ಎಂಬುದರ ಬಗ್ಗೆ ಒಂದು ಕ್ಲಿಯರ್ ಐಡಿಯಾ ನಿಮಗೆ ಸಿಗ್ತಾ ಇದೆ. ಸೊ ಅದೇ ರೀತಿ ಕರ್ನಾಟಕ ಸೆಟ್ 2023 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್, ಈ ಒಂದು ಪೇಪರ್ 1 ಪತ್ರಿಕೆಗಾಗಿ ನಾವು ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ, MCQ ಲೆಕ್ಚರ್ಸ್ಗಳನ್ನು ಕೊಡ್ತಾ ಇದ್ದೀವಿ, ಪ್ರಾಕ್ಟೀಸ್ MCQ ಸೆಟ್ ಇದೆ, ಇದರ ಜೊತೆಗೆ 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ, ಕಂಪ್ಲೀಟ್ ನೋಟ್ಸನ್ನು ಕೂಡ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ ಕೇವಲ 2000 ರುಪೀಸ್ನಲ್ಲಿ. ಸೊ ಇದಕ್ಕಾಗಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಳ್ಬೇಕು. ನಂತರ ನೀವು ನಿಮ್ಮ ಇಮೇಲ್ ID ಅಥವಾ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಮಾಡಿಕೊಳ್ಬೇಕು. ನಂತರ ಇಲ್ಲಿ KSET ಪೇಪರ್ 1 2023 ಅಂತ ನೀವು ಸರ್ಚ್ ಮಾಡಿದರೆ ಈ ಒಂದು ಕೋರ್ಸ್ ನಿಮಗೆ ವಿಸಿಬಲ್ ಆಗ್ತಾ ಇದೆ. ಇಲ್ಲಿ ನಿಮಗೆ ಕೆಲವೊಂದು ಪ್ರೀ ಕಂಟೆಂಟ್ ಕೂಡ ಇವೆ, ವಿಡಿಯೋಸ್, ಮಾಕ್ ಟೆಸ್ಟ್, ಥಿಯರಿ ಲೆಕ್ಚರ್ಸ್, MCQ ಲೆಕ್ಚರ್ಸ್, ಸೆಟ್ ಎಲ್ಲವನ್ನು ಕೂಡ ನೀವು ಇಲ್ಲಿ ಪಡಿತಾ ಇದ್ದೀರಾ. ಸೊ ಬೈ ನೌ ಮೇಲೆ ಕ್ಲಿಕ್ ಮಾಡಿ ನೀವು ಜಾಯಿನ್ ಆಗ್ಬೋದು, ಅಥವಾ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು, ಫೋನ್ಪೇ ಮಾಡಿನೂ ಕೂಡ ನೀವು ಜಾಯಿನ್ ಮಾಡ್ಬೋದು. ಸೊ ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು. ಸೊ ನಾವು ಲೆಟ್ ಅಸ್ ಮೂವ್ ಟು ದಿ ಕ್ವೆಶನ್ಸ್. ದ ಫಸ್ಟ್ ಕ್ವೆಶನ್ ಈಸ್, which of the following terms is the most closely related to main memory? ಈ ಕೆಳಗಿನ ಯಾವ ಪದಗಳು ಮುಖ್ಯ ಸ್ಮರಣೆಗೆ ಮೇನ್ ಮೆಮೊರಿಗೆ ಸಂಬಂಧಪಟ್ಟಿವೆ? ಆಪ್ಷನ್ ಎ ನಾನ್ ವೊಲಟೈಲ್, ಆಪ್ಷನ್ ಬಿ ಪರ್ಮನೆಂಟ್, ಆಪ್ಷನ್ ಸಿ ಕಂಟ್ರೋಲ್ ಯೂನಿಟ್, ಆಪ್ಷನ್ ಡಿ ಟೆಂಪರರಿ. Yes, here the right answer is option D, temporary. Temporary terms, it is related to main memory. So random access memory, it is used as working memory or temporary memory of a computer system. It is going to store the input data, intermediate results, programs and other information temporarily. Question number 2, who designed first electronic computer ENIAC? ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಆದ ENIAC ಅನ್ನು ವಿನ್ಯಾಸಗೊಳಿಸಿದವರು ಯಾರು? ಆಪ್ಷನ್ ಎ ವ್ಯಾನ್ ನ್ಯೂಮನ್, ಆಪ್ಷನ್ ಬಿ ಜೋಸೆಫ್ ಎಂ ಜಾಕ್ವಾರ್ಡ್, ಆಪ್ಷನ್ ಸಿ ಜೆ ಪ್ರೆಸರ್ ಎಕರ್ಟ್ ಮತ್ತು ಜಾನ್ ಡಬ್ಲ್ಯೂ ಮೌಚ್ಲಿ, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಆಪ್ಷನ್ ಸಿ. The first electronic computer ENIAC, it was developed by J.P. Eckert and J.W. Mauchly. So John William Mauchly and J. Presper Eckert are the scientists credited with the invention of the electronic numerical integrator and computer, that is ENIAC. Sometimes question will be asked on the abbreviation, so please remember ENIAC stands for electronic numerical integrator and computer. Question number 3, in analog computer ನಲ್ಲಿ ಆಪ್ಷನ್ ಎ ಇನ್ಪುಟ್ is first converted to digital form, ಆಪ್ಷನ್ ಬಿ ಇನ್ಪುಟ್ is never converted to digital form, ಆಪ್ಷನ್ ಸಿ output is displayed in digital form, ಆಪ್ಷನ್ ಡಿ all of the above. Yes, related to analog computer, here the right answer is option B, input is never converted to the digital form. So analog computer ನಲ್ಲಿ ಇನ್ಪುಟ್ ಅನ್ನು ಡಿಜಿಟಲ್ ರೂಪಕ್ಕೆ ಪರಿವರ್ತಿಸಲು ಸಾಧ್ಯವಿಲ್ಲ. Question number 4, microprocessors has switching devices ಆರ್ ಫಾರ್ ವಿಚ್ ಜನರೇಷನ್ ಕಂಪ್ಯೂಟರ್ಸ್? ಸ್ವಿಚಿಂಗ್ ಸಾಧನಗಳಾಗಿ ಮೈಕ್ರೋ ಪ್ರೊಸೆಸರ್ಗಳನ್ನು ಯಾವ ಪೀಳಿಗೆಯ ಕಂಪ್ಯೂಟರ್ಗಳಲ್ಲಿ ಬಳಕೆ ಮಾಡಲಾಗಿದೆ? ಆಪ್ಷನ್ ಎ ಫಸ್ಟ್ ಜನರೇಷನ್, ಆಪ್ಷನ್ ಬಿ ಸೆಕೆಂಡ್ ಜನರೇಷನ್, ಆಪ್ಷನ್ ಸಿ ಥರ್ಡ್ ಜನರೇಷನ್, ಆಪ್ಷನ್ ಡಿ ಫೋರ್ತ್ ಜನರೇಷನ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಫೋರ್ತ್ ಜನರೇಷನ್ ಇಸ್ ದ ಕರೆಕ್ಟ್ ಆನ್ಸರ್. Yes, microprocessors are used in the computers of fourth generation. Personal computers were possible due to the microprocessor. And the first microprocessor called Intel 4004. It was developed by American Intel Corporation in 1971. Question number 5. ALU of a computer normally contains a number of high-speed storage elements called. ಕಂಪ್ಯೂಟರ್ನ ALU ಸಾಮಾನ್ಯವಾಗಿ ಹಲವಾರು ಹೆಚ್ಚಿನ ವೇಗದ ಶೇಖರಣಾ ಅಂಶಗಳನ್ನು ಹೊಂದಿರುತ್ತದೆ. ಇದನ್ನು ಏನಂತ ಕರೀತಾ ಇದ್ದೀವಿ? ಆಪ್ಷನ್ ಎ ಸೆಮಿ ಕಂಡಕ್ಟರ್ ಮೆಮೊರಿ, ಆಪ್ಷನ್ ಬಿ ರೆಜಿಸ್ಟರ್ಸ್, ಆಪ್ಷನ್ ಸಿ ಹಾರ್ಡ್ ಡಿಸ್ಕ್, ಆಪ್ಷನ್ ಡಿ ಮ್ಯಾಗ್ನೆಟಿಕ್ ಡಿಸ್ಕ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ರೆಜಿಸ್ಟರ್. The ALU of a computer normally contains a number of high speed storage elements
which is called registers. Question number 6. EBCDIC can code up to how many different characters? EBCDIC ಎಂಬುದು ಎಷ್ಟು ವಿಭಿನ್ನ ಅಕ್ಷರಗಳನ್ನು ಕೋಡ್ ಮಾಡಬಹುದು? 256, 16, 32, 64. The right answer is option A, 256. EBCDIC, it can code up to 256 characters, and it is extended binary coded decimal interchange code. Please remember, EBCDIC stands for extended binary coded decimal interchange code. It is a binary code for alphabetic and numerical characters. It is developed by IBM. Question number 7. In comparison to secondary storage, primary storage is? ದ್ವಿತೀಯ ಶೇಖರಣೆಗೆ ಹೋಲಿಸಿದರೆ ಪ್ರಾಥಮಿಕ ಶೇಖರಣೆ. ಆಪ್ಷನ್ ಎ ಸ್ಲೋವರ್ ಆ್ಯಂಡ್ ಲೆಸ್ಸರ್ ಎಕ್ಸ್ಪೆನ್ಸಿವ್. ಆಪ್ಷನ್ ಬಿ ಫಾಸ್ಟರ್ ಆ್ಯಂಡ್ ಮೋರ್ ಎಕ್ಸ್ಪೆನ್ಸಿವ್. ಆಪ್ಷನ್ ಸಿ ಫಾಸ್ಟರ್ ಆ್ಯಂಡ್ ಲೆಸ್ಸರ್ ಎಕ್ಸ್ಪೆನ್ಸಿವ್. ಆಪ್ಷನ್ ಡಿ ಸ್ಲೋವರ್ ಆ್ಯಂಡ್ ಮೋರ್ ಎಕ್ಸ್ಪೆನ್ಸಿವ್. Yes, here the right answer for this question is option B, faster and more expensive. Yes, compared to the secondary storage, primary storage is very fast and it is more expensive. Secondary memory, this type of memory is also known as the external memory or non-volatile. It is lower than the main memory. Question number 8. Regarding VDU, which statement is more correct? VDU ಬಗ್ಗೆ ಯಾವ ಹೇಳಿಕೆ ಹೆಚ್ಚು ಸರಿಯಾಗಿದೆ? It is an output device, it is an input device, it is a peripheral device, it is a hardware item. Yes, here the right answer is option C. VDU, it is a peripheral device. So regarding VDU, it is peripheral device, statement is more correct. VDU displays images generated by a computer or other electronic device. The term VDU is often used as synonymously with monitor, but it can also refer to another type of display such as digital projector. Question number 9. Which of the following is a way to access secondary memory? ಈ ಕೆಳಗಿನವುಗಳಲ್ಲಿ ದ್ವಿತೀಯಕ ಮೆಮೊರಿಯನ್ನು ಪ್ರವೇಶಿಸುವ ಮಾರ್ಗ ಯಾವುದು? Random access memory, action method, transfer method, density method. The right answer is option A, random access memory. Random access memory, it is the internal memory of the CPU for storing data, program and program results. It is read and write memory. It is going to store the data until the machine is working. As soon as machine is switched off, the data will be erased. RAM is a volatile. RAM is small both in terms of physical size and also in the amount of data it can hold. Two types of RAM are static RAM, dynamic RAM. Question number 10. Which of the following statement is correct? ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ? ಆಪ್ಷನ್ ಎ, ವೈರಸ್ ಇಂಪ್ರೂವ್ಸ್ ಸ್ಪೀಡ್ ಆಫ್ ಪ್ರೊಸೆಸಿಂಗ್ ಇನ್ಫಾರ್ಮೇಷನ್ ಥ್ರೂ ದ ಕಂಪ್ಯೂಟರ್. ಆಪ್ಷನ್ ಬಿ, ದ ಇಂಟರ್ನೆಟ್ ಡಸ್ ನಾಟ್ ಅಲೋ ವೈರಸ್ ಟು ಸ್ಪ್ರೆಡ್. ಆಪ್ಷನ್ ಸಿ, ವೈರಸ್ is a part of software. Option D, virus is an operating system. Yes, here the correct statement is option C. Virus is a part of software. Virus ಇದು ಒಂದು ಸಾಫ್ಟ್ವೇರ್ ನ ಭಾಗವಾಗಿದೆ. So remaining three statements are wrong here. A computer virus, it is a computer program that when executed replicates itself by modifying other computer programs. So a computer virus, it is going to modify the computer programs. When this replication succeeds, the affected areas are then said to be infected with computer virus. Question number 11. An error in software or hardware is called a bug. What is alternative computer jargon for it? ಸಾಫ್ಟ್ವೇರ್ ಅಥವಾ ಹಾರ್ಡ್ವೇರ್ನಲ್ಲಿನ ದೋಷವನ್ನು ನಾವು ಬಗ್ ಎಂದು ಕರೆಯುತ್ತೇವೆ. ಇದಕ್ಕಾಗಿ ಪರ್ಯಾಯ ಕಂಪ್ಯೂಟರ್ನ ಭಾಷೆ ಯಾವುದು? ಲೀಚ್, ಸ್ಕ್ವಿಡ್, ಸ್ಲಗ್, ಗ್ಲಿಚ್. The right answer is option D, glitch. An error in software or hardware, it is called bug, and glitch is the alternative computer jargon for it. Question number 12. An application program that helps the user to change any number and immediately see the result of that change is? ಯಾವುದೇ ಸಂಖ್ಯೆಯನ್ನು ಬದಲಾಯಿಸಲು ಮತ್ತು ಆ ಬದಲಾವಣೆಯ ಫಲಿತಾಂಶವನ್ನು ತಕ್ಷಣವೇ ನೋಡಲು ಬಳಕೆದಾರರಿಗೆ ಸಹಾಯ ಮಾಡುವ ಅಪ್ಲಿಕೇಶನ್ ಪ್ರೋಗ್ರಾಮ್ ಯಾವುದು? ಆಪ್ಷನ್ ಎ, ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಪ್ರೋಗ್ರಾಮ್, database, spreadsheet, all of the above. The right answer is option C, spreadsheet is the correct answer. Question number 13. Which of the following is used only for data entry and storage and never for processing?
ಈ ಕೆಳಗಿನವುಗಳಲ್ಲಿ ಯಾವುದು ಡೇಟಾ ನಮೂದು ಮತ್ತು ಸಂಗ್ರಹಣೆಗಾಗಿ ಮಾತ್ರ ಬಳಸಲಾಗುತ್ತದೆ ಆದರೆ ಪ್ರಕ್ರಿಯೆಗೆ ಬಳಸಲಾಗುವುದಿಲ್ಲ? ಮೌಸ್, ಡಂಬ್ ಟರ್ಮಿನಲ್, ಮೈಕ್ರೋ ಕಂಪ್ಯೂಟರ್, ಡೆಡಿಕೇಟೆಡ್ ಡೇಟಾ ಎಂಟ್ರಿ ಸಿಸ್ಟಮ್. The right answer for this question is option B, dumb terminal. Question number 14, a hybrid computer. Option A resembles a digital computer. Option B resembles an analog computer. Option C resembles both a digital and analog computer. Option D none of the above. The right answer for this is option C, hybrid computer resembles both digital and analog computer. Hybrid computer ಎಂಬುದು digital ಮತ್ತು analog computer ಎರಡನ್ನೂ ಮರುಹೊಂದಿಸುತ್ತದೆ. Question number 15, which of the following languages a source program is written? ಈ ಕೆಳಗಿನ ಯಾವ ಭಾಷೆಗಳಲ್ಲಿ ಪ್ರೋಗ್ರಾಮ್ ಅನ್ನು ಬರೆಯಲಾಗುತ್ತೆ? ಇಂಗ್ಲಿಷ್, ಸಿಂಬಾಲಿಕ್, ಹೈ ಲೆವೆಲ್, ಟೆಂಪ್ರರಿ. Yes, the right answer is high level program. Data can be saved on backing storage medium known as. ಬ್ಯಾಕಿಂಗ್ ಶೇಖರಣಾ ಮಾಧ್ಯಮದಲ್ಲಿ ಡೇಟಾವನ್ನು ಉಳಿಸುವುದಕ್ಕೆ ಏನಂತ ಕರಿತಾ ಇದ್ದೀವಿ? ಕಾಂಪ್ಯಾಕ್ಟ್ ಡಿಸ್ಕ್ ರೆಕಾರ್ಡೇಬಲ್, ಕಂಪ್ಯೂಟರ್ ಡಿಸ್ಕ್ ರೀರೈಟೇಬಲ್, ಕಾಂಪ್ಯಾಕ್ಟ್ ಡಿಸ್ಕ್ ರೀರೈಟೇಬಲ್, ಕಂಪ್ಯೂಟರ್ ಡೇಟಾ ರೀರೈಟೇಬಲ್. ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ಸಿ, ಕಾಂಪ್ಯಾಕ್ಟ್ ಡಿಸ್ಕ್ ರೀರೈಟೇಬಲ್. ಕ್ವೆಶ್ಚನ್ ನಂಬರ್ 17, ದ ALU ಆಫ್ ಎ ಕಂಪ್ಯೂಟರ್ ರೆಸ್ಪಾನ್ಸ್ ಟು ದ ಕಮಾಂಡ್ಸ್ ಕಮಿಂಗ್ ಫ್ರಮ್. ಕಂಪ್ಯೂಟರ್ನ ALUನಿಂದ ಬರುವ ಆಜ್ಞೆಗಳಿಗೆ ಪ್ರತಿಕ್ರಿಯಿಸುವುದು ಯಾವುದು? Option A primary memory, control section, external memory, cache memory. The right answer is option B, control section. The ALU of a computer responds to the commands coming from the control section. It tells the computer's memory, arithmetic or logic unit, and input and output devices how to respond to the instruction that have been sent to the processor. Question number 18, firewalls are used to protect a communication network against. ಸಂವಹನ ಜಾಲವನ್ನು ರಕ್ಷಿಸಲು ಫೈರ್ವಾಲ್ಗಳನ್ನು ಬಳಸಲಾಗುತ್ತೆ. ಯಾವುದನ್ನು ಸಂರಕ್ಷಿಸಲು ಫೈರ್ವಾಲ್ಗಳನ್ನು ಬಳಸಲಾಗ್ತಾ ಇದೆ? ಅನ್ಅಥರೈಸ್ಡ್ ಅಟ್ಯಾಕ್ಸ್, ವೈರಸ್ ಅಟ್ಯಾಕ್, ಡೇಟಾ ಡ್ರಿವನ್ ಅಟ್ಯಾಕ್, ಫೈರ್ ಅಟ್ಯಾಕ್ಸ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಅನ್ಅಥರೈಸ್ಡ್ ಅಟ್ಯಾಕ್ಸ್. Question number 19, what type of telecommunication hardware allows you to access the web? ಯಾವ ರೀತಿಯ ದೂರ ಸಂಪರ್ಕ ಯಂತ್ರಾಂಶವು ವೆಬ್ ಅನ್ನು ಪ್ರವೇಶಿಸಲು ನಿಮಗೆ ಅನುಮತಿ ನೀಡ್ತಾ ಇದೆ? ಬ್ರೌಸರ್, ಮೋಡೆಮ್, FTP ಪ್ರೋಟೋಕಾಲ್, IRC. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, FTP ಪ್ರೋಟೋಕಾಲ್. ಕ್ವೆಶ್ಚನ್ ನಂಬರ್ 20, SIMM ಈಸ್. ಆಪ್ಷನ್ ಎ ಸೀರಿಯಲ್ ಇನ್ ಮೆಮೊರಿ ಮಾಡೆಲ್, ಆಪ್ಷನ್ ಬಿ ಸೀರಿಯಲ್ ಇನ್ಪುಟ್ ಮೆಮೊರಿ ಮಾಡ್ಯೂಲ್, ಆಪ್ಷನ್ ಸಿ ಸಿಂಕ್ರನಸ್ ಇನ್ ಮೆಮೊರಿ ಮಾಡ್ಯೂಲ್, ಆಪ್ಷನ್ ಡಿ ಸಿಂಕ್ರನಸ್ ಇನ್ಪುಟ್ ಮೆಮೊರಿ ಮಾಡ್ಯೂಲ್. The right answer is option A, serial in memory module. A SIM, single inline memory module, or serial inline memory module. It is a type of memory module containing random access memory used in computers from the early 1980s to the 1990s. So SIM stands for single inline memory module. Question number 21, which of the following is the only flash memory? ಕೆಳಗಿನಲ್ಲಿ ಯಾವುದು ಫ್ಲ್ಯಾಶ್ ಮೆಮೊರಿ ಆಗಿದೆ? ರ್ಯಾಮ್, EEPROM, PROM, EEPROM. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, EEPROM. Flash memory, it is a non-volatile memory chip. It is used for storage and for transferring data between personal computer and digital devices. It has the ability to be electronically reprogrammed and erased. Question number 22, which of the following statements are true in respect of wireless technology? P, Bluetooth is a wireless technology which can be used to connect a headset to a mobile phone. Q, Bluetooth is a long range wireless technology and is a low cost means of data transfer. Here only P is correct. Bluetooth is a wireless technology which can be used to connect headset to a mobile phone. ಬ್ಲೂಟೂತ್ ಒಂದು ವೈರ್ಲೆಸ್ ಟೆಕ್ನಾಲಜಿ ಆಗಿದೆ, ಇದರಿಂದ ನಾವು ಹೆಡ್ಫೋನ್ ಮತ್ತು ಮೊಬೈಲನ್ನು ಕನೆಕ್ಟ್ ಮಾಡ್ತಾ ಇದ್ದೀವಿ. ಸರಿಯಾಗಿದೆ. ಬ್ಲೂಟೂತ್ ಇಸ್ ಅ ಲಾಂಗ್ ರೇಂಜ್ ವೈರ್ಲೆಸ್ ಟೆಕ್ನಾಲಜಿ ಆ್ಯಂಡ್ ಈಸ್ ಲೋ ಕಾಸ್ಟ್ ಮೀನ್ಸ್ ಆಫ್ ಡೇಟಾ ಟ್ರಾನ್ಸ್ಫರ್. ದಿಸ್ ಈಸ್ ರಾಂಗ್. ನಾವು ಬ್ಲೂಟೂತನ್ನು ಲಾಂಗ್ ರೇಂಜ್ ವೈರ್ಲೆಸ್ ಟೆಕ್ನಾಲಜಿ ಅಂತ ಹೇಳಕ್ಕೆ ಬರಲ್ಲ. ಕ್ವೆಶನ್ ನಂಬರ್ 23, ವಿಚ್ ಆಫ್ ದ ಫಾಲೋವಿಂಗ್ ಎನೇಬಲ್ಸ್ ಅಸ್ ಟು ಸೆಂಡ್ ದ ಸೇಮ್ ಲೆಟರ್ ಟು ಡಿಫರೆಂಟ್ ಪರ್ಸನ್ಸ್ ಇನ್ MS ವರ್ಡ್? MS ವರ್ಡ್ನಲ್ಲಿ ವಿಭಿನ್ನ ವ್ಯಕ್ತಿಗಳಿಗೆ ಒಂದೇ ಪತ್ರವನ್ನು ಕಳುಹಿಸಲು ಈ ಕೆಳಗಿನವಲ್ಲಿ ಯಾವುದನ್ನು ಬಳಕೆ ಮಾಡ್ತೀವಿ? ಮೇಲ್ ಜಾಯಿನ್, ಮೇಲ್ ಕಾಪಿ, ಮೇಲ್ ಇನ್ಸರ್ಟ್, ಮೇಲ್ ಮರ್ಜ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಮೇಲ್ ಮರ್ಜ್.
CSS stands for cascading style sheets, collecting style sheets, comparative style sheets, comprehensive style sheets. The right answer is cascading style sheets. Option A is correct. Cascading style sheets. It is a sheet language used for describing the presentation of a document written in a markup language like HTML. Question number 25. When a computer is booting, BIOS is loaded to the memory by. ಕಂಪ್ಯೂಟರ್ ಬೂಟ್ ಆಗುತ್ತಿರುವಾಗ ಬಯಾಸ್ ಅನ್ನು ಯಾವ ಮೆಮೊರಿಗೆ ಲೋಡ್ ಮಾಡಲಾಗುತ್ತೆ? ರ್ಯಾಮ್, ರೋಮ್, CD ROM, TCP. The right answer is option B, ROM, read only memory. Question number 26. Put the following units of storage into the correct order, starting with the smallest unit first and going down to the largest unit. ಕೆಳಗಿನ ಶೇಖರಣಾ ಘಟಕಗಳನ್ನು ಸರಿಯಾದ ಕ್ರಮಕ್ಕೆ ಹೊಂದಿಸಬೇಕು. ಚಿಕ್ಕ ಘಟಕದಿಂದ ಪ್ರಾರಂಭಿಸಿ ದೊಡ್ಡ ಘಟಕಕ್ಕೆ ಜೋಡಿಸಬೇಕು. ಕಿಲೋಬೈಟ್, ಬೈಟ್, ಮೆಗಾಬೈಟ್, ಟೆರಾಬೈಟ್, ಗಿಗಾಬೈಟ್, ಬಿಟ್. So first will be bit, then KB, sorry, after bit, byte, then KB, then MB, then GB, then at the end TB. So option 1 is correct. Yes, let us move to the next question. Yes, here you can observe the units in ascending order. First will be bit, after bit nibble, then byte, kilobyte, megabyte, gigabyte, terabyte, petabyte, exabyte, zettabyte, yottabyte. Question number 27. If you want to create a broadcast that can be downloaded from the internet, what would you create? ಇಂಟರ್ನೆಟ್ನಿಂದ ಡೌನ್ಲೋಡ್ ಮಾಡಬಹುದಾದ ಪ್ರಸಾರವನ್ನು ರಚಿಸಲು ನೀವು ಬಯಸಿದರೆ ಏನನ್ನು ರಚಿಸ್ತೀರಿ? ಐ ಬ್ರಾಡ್ಕಾಸ್ಟ್, ಇ ಶೋ, ಪಾಡ್ಕಾಸ್ಟ್, ಐ ಕಾಸ್ಟ್. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಪಾಡ್ಕಾಸ್ಟ್. Podcasting, it is a free service that allows internet users to pull audio files from a podcasting website to listen to on their computers or personal digital audio players. Question number 28. The protocol used specifically for exchange of email is. ಇಮೇಲ್ಗಳನ್ನು ವಿನಿಮಯಕ್ಕಾಗಿ ನಿರ್ದಿಷ್ಟವಾಗಿ ಬಳಸುವ ಪ್ರೋಟೋಕಾಲ್ ಯಾವುದು? SMTP, TCP, IP, none of the above. The right answer is option A, SMTP. Which of the printers used in conjunction with computers use dry ink powder? ಕಂಪ್ಯೂಟರ್ಗಳ ಜೊತೆಯಲ್ಲಿ ಬಳಸುವ ಮುದ್ರಕಗಳಲ್ಲಿ ಯಾವ ವನಶಾಹಿ ಪುಡಿಯನ್ನು ಬಳಸಲಾಗುತ್ತೆ? ಡೇಸಿ ವೀಲ್ ಪ್ರಿಂಟರ್, ಲೈನ್ ಪ್ರಿಂಟರ್, ಲೇಸರ್ ಪ್ರಿಂಟರ್, ಥರ್ಮಲ್ ಪ್ರಿಂಟರ್. Yes, in laser printer we are using dry ink powder. So ಈ ಒಂದು ಲೇಸರ್ ಮುದ್ರಕದಲ್ಲಿ ವನಶಾಹಿ ಪುಡಿಯನ್ನು ಬಳಸಲಾಗುತ್ತೆ. Question number 30. Which of the following devices can be used to directly image printed text? ಮುದ್ರಿತ ಪಠ್ಯವನ್ನು ನೇರವಾಗಿ ಚಿತ್ರಿಸಲು ಯಾವ ಸಾಧನ ಬಳಸಲಾಗುತ್ತೆ? OCR, OMR, MICR, all of the above. The right answer is option A, OCR. Optical character recognition or optical character reader. It is electronic or mechanical conversion of images of typed, handwritten or printed text into machine encoded text. Question number 31. Regarding a VDU, which statement is more correct? VDU ಬಗ್ಗೆ ಯಾವ ಹೇಳಿಕೆ ಹೆಚ್ಚು ಸರಿಯಾಗಿದೆ? It is an output device, it is an input device, it is a peripheral device, it is a hardware item. So VDU, it is a peripheral device. Question number 32. The type of keys CTRL, Shift and Alt belong to? Adjustment keys, function keys, modifier keys, alphanumeric keys. So Alt, Shift, Control. These keys are known as the function keys. Question number 33. A hybrid computer. Yes, I think question is repeated. The right answer is option C. Resembles both a digital and analog computer. ಡಿಜಿಟಲ್ ಮತ್ತು ಅನಲಾಗ್ ಕಂಪ್ಯೂಟರ್ ಎರಡನ್ನೂ ಮರುಹೊಂದಿಸುತ್ತದೆ. ಕ್ವೆಶ್ಚನ್ ನಂಬರ್ 34. ದ ಸ್ಯಾಟಲೈಟ್ ಕಮ್ಯುನಿಕೇಷನ್ ವರ್ಕ್ಸ್ ಥ್ರೂ. ಉಪಗ್ರಹ ಸಂವಹನ ಕಾರ್ಯನಿರ್ವಹಿಸ್ತಾ ಇದೆ. ಆಪ್ಷನ್ ಎ ಟ್ರಾನ್ಸ್ಪಾಂಡರ್, ಆಪ್ಷನ್ ಬಿ ರಾಡಾರ್, ಆಪ್ಷನ್ ಸಿ ಟಿವಿ, ಆಪ್ಷನ್ ಡಿ ಫೈಬರ್ ಆಪ್ಟಿಕ್ ಕೇಬಲ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಟ್ರಾನ್ಸ್ಪಾಂಡರ್. ಸ್ಯಾಟಲೈಟ್ ಕಮ್ಯುನಿಕೇಷನ್ ಈಸ್ ವರ್ಕಿಂಗ್ ಥ್ರೂ ಟ್ರಾನ್ಸ್ಪಾಂಡರ್. ಟ್ರಾನ್ಸ್ಪಾಂಡರ್ನಿಂದ ಉಪಗ್ರಹ ಸಂವಹನ ಕಾರ್ಯನಿರ್ವಹಿಸ್ತಾ ಇದೆ. ಕ್ವೆಶ್ಚನ್ ನಂಬರ್ 35. ಅ ಟೈಪಿಕಲ್ ಮಾಡರ್ನ್ ಕಂಪ್ಯೂಟರ್ ಯೂಸಸ್. ಆಧುನಿಕ ವಿಶಿಷ್ಟ ಕಂಪ್ಯೂಟರ್ ಏನನ್ನು ಬಳಸ್ತಾ ಇದೆ? LSI ಚಿಪ್ಸ್, ವ್ಯಾಕ್ಯೂಮ್ ಟ್ಯೂಬ್ಸ್, ವಾಲ್ವ್ಸ್, ಆಲ್ ಆಫ್ ದಿ ಅಬೌವ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, LSI ಚಿಪ್ಸ್.
Question number 36. Which of the following communication technologies employ only asynchronous communication? ಈ ಕೆಳಗಿನ ಯಾವ ಸಂವಹನ ತಂತ್ರಜ್ಞಾನಗಳು ಅಸಮಕಾಲಿಕ ಸಂವಹನ ಬಳಸಿಕೊಳ್ಳುತ್ತವೆ? ವಿಡಿಯೋ ಕಾನ್ಫರೆನ್ಸಿಂಗ್, ಇಮೇಲ್, ಫೋರಮ್, ಇನ್ಸ್ಟಂಟ್ ಮೆಸೇಜಿಂಗ್. The correct answer is option C, B and C, email and forum. Synchronous communication means that two or more people exchange information in real time. Asynchronous communication refers to the exchange of data or information between two or more people without the requirement of all the recipients to respond immediately. Question number 37. Which of the following can be termed as digital library for education? ಕೆಳಗಿನವುಗಳಲ್ಲಿ ಯಾವುದನ್ನು ಶಿಕ್ಷಣಕ್ಕಾಗಿ ಡಿಜಿಟಲ್ ಲೈಬ್ರರಿ ಅಂತ ಕರಿತಾ ಇದ್ದೀವಿ? ಸ್ವಯಂ, ಮೂಕ್, ಸಾಕ್ಷಾತ್, NPTEL. The right answer is option D, NPTEL. NPTEL stands for National Program on Technology Enhanced Learning. It is an Indian online learning platform for university level science, technology, engineering and mathematics subjects. It is jointly developed by Indian Institute of Technology and Indian Institute of Science. Question number 38. It contains buttons and menus that provide quick access to commonly used commands. It is a. ಇದು ಸಾಮಾನ್ಯವಾಗಿ ಬಳಸುವ ಆಜ್ಞೆಗಳಿಗೆ ತ್ವರಿತ ಪ್ರವೇಶವನ್ನು ಒದಗಿಸುವ ಗುಂಡಿಗಳು ಮತ್ತು ಮೆನುಗಳನ್ನು ನೀಡ್ತಾ ಇದೆ. ಆಪ್ಷನ್ ಎ ಮೆನು ಬಾರ್, ಆಪ್ಷನ್ ಬಿ ಟೂಲ್ ಬಾರ್, ಆಪ್ಷನ್ ಸಿ ವಿಂಡೋ, ಆಪ್ಷನ್ ಡಿ ನನ್ ಆಫ್ ದಿಸ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಟೂಲ್ ಬಾರ್. Toolbar bar contains buttons and menus that provide quick access to the commonly used commands. Errors in computer program are called. Computer program nalli ದೋಷಗಳನ್ನು ಏನಂತ ಕರಿತೀವಿ? Polish, mistakes, bugs, spam. The right answer is bugs. A software bug, it is an error or fault in a computer program or system that causes it to produce an incorrect result. Question number 40. As compared to secondary memory, the primary memory of a computer is. ದ್ವಿತೀಯ ಮೆಮೊರಿಗೆ ಹೋಲಿಸಿದರೆ ಕಂಪ್ಯೂಟರ್ನ ಪ್ರಾಥಮಿಕ ಮೆಮೊರಿ ಲಾರ್ಜ್, ಚೀಪ್, ಫಾಸ್ಟ್, ಸ್ಲೋ. ಕಂಪೇರ್ಡ್ ಟು ದಿ ಸೆಕೆಂಡರಿ ಮೆಮೊರಿ, ಪ್ರೈಮರಿ ಮೆಮೊರಿ is very fast. Option C is correct. So primary memory, secondary memory. Primary memory, it is known as the main memory or internal memory. Secondary memory is known as the auxiliary memory, external memory or secondary memory. Primary memory examples: RAM, ROM, cache, PROM, EPROM. Secondary memory: HDD, CD, DVD, floppy disk, flash drives. Primary memory temporarily stores the data. Secondary memory stores the data for permanent. Primary memory, it is volatile. Secondary memory, it is non-volatile. Primary memory CPU directly access the data. Secondary memory CPU does not directly access the data. Primary memory power cuts cause data loss. Secondary memory power cuts do not cause data loss. Primary memory limited storage capacity. Secondary memory expensive. Primary memory faster data access. Secondary memory slower data access. Question number 41. Firewalls are used to protect a communication network against. ಸಂವಹನ ಜಾಲವನ್ನು ರಕ್ಷಿಸಲು ಫೈರ್ವಾಲ್ಗಳನ್ನು ಯಾವುದನ್ನು ರಕ್ಷಿಸಲು ಬಳಸಲಾಗುತ್ತೆ? ಅನ್ಆಥರೈಸ್ಡ್ ಅಟ್ಯಾಕ್ಸ್, ವೈರಸ್ ಅಟ್ಯಾಕ್ಸ್, ಡೇಟಾ ಡ್ರಿವನ್ ಅಟ್ಯಾಕ್ಸ್, ಫೈರ್ ಅಟ್ಯಾಕ್ಸ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಅನ್ಆಥರೈಸ್ಡ್ ಅಟ್ಯಾಕ್ಸ್. Firewall, it is a network security system that monitors and controls incoming and outgoing network traffic based on predetermined security rules. Question number 42. A word in a web page when clicked opens another document is. ಕ್ಲಿಕ್ ಮಾಡಿದಾಗ ವೆಬ್ ಪುಟದಲ್ಲಿನ ಒಂದು ಪದ ಮತ್ತೊಂದು ಡಾಕ್ಯುಮೆಂಟನ್ನು ತೆರೆಯುತ್ತದೆ. ಟ್ಯಾಗ್, URL, ಹೈಪರ್ ಲಿಂಕ್, ಆಂಕರ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಹೈಪರ್ ಲಿಂಕ್. Hyperlink in a web page that when clicked opens another document. It is a reference to data that the reader can directly follow by clicking. Question number 43. This can be another word for program. ಇದು ಪ್ರೋಗ್ರಾಮ್ಗೆ ಇನ್ನೊಂದು ಪದವಾಗಿದೆ. ಸಾಫ್ಟ್ವೇರ್, ಡಿಸ್ಕ್, ಫ್ಲಾಪಿ, ಹಾರ್ಡ್ವೇರ್. The right answer is option A, software. Question number 44. The ERNET stands for. The right answer is option. The ERNET, it stands for Education and Research Network. So the right answer is option C here. By mistakenly I have written A. The right answer is option C, Educational and Research Network. So ERNET stands for Education and Research Network. It is an autonomous scientific society under the administrative control of Ministry of Information Technology. The headquarters is in New Delhi. Question number 45. Which of the following programming languages is widely used in the computer science, engineering and also in business?
ಕೆಳಗಿನ ಯಾವ ಪ್ರೋಗ್ರಾಮಿಂಗ್ ಭಾಷೆಗಳನ್ನು ಕಂಪ್ಯೂಟರ್ನ ವಿಜ್ಞಾನ ಎಂಜಿನಿಯರಿಂಗ್ ವ್ಯವಹಾರದಲ್ಲಿ ಬಳಸಲಾಗುತ್ತೆ? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಪಾಸ್ಕಲ್. Pascal, it is an imperative programming language which Nicholas Wirth designed in 1968-69 and published in 1970. Question number 46. All India Radio before 1936 was known as. 1936 ಮೊದಲು ಆಲ್ ಇಂಡಿಯಾ ರೇಡಿಯೋನ ಏನಂತ ಕರೆಯಲಾಗ್ತಿತ್ತು? ಇಂಡಿಯನ್ ರೇಡಿಯೋ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಆಫ್ ಇಂಡಿಯಾ, ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್, All Indian Broadcasting Service. The right answer is option C, Indian Broadcasting Service. Keyboard of a computer is encoded in baud code, ASCII code, BCDIC code, EBCDIC code. The right answer is option B, ASCII code. It stands for American Standard Code for Information Interchange. It is a 7-bit character set containing 128 characters. It contains from the numbers from 0 to 9 and alphabets from A to Z. Question number 48. Jatin's laptop has an LCD screen. The acronym LCD stands for. Jatin ಅವರ ಹತ್ರ LCD ಲ್ಯಾಪ್ಟಾಪ್ ಇದೆ. LCD ಅಂತಂದರೆ ಲೈಟ್ ಕ್ರಿಸ್ಟಲ್ ಡಿಸ್ಪ್ಲೇ, ಲಿಕ್ವಿಡ್ ಕಾಂಪ್ಯಾಕ್ಟ್ ಡಿಸ್ಪ್ಲೇ, ಲೈಟ್ ಕಾಂಪ್ಯಾಕ್ಟ್ ಡಿಸ್ಪ್ಲೇ, ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. The right answer is option D, liquid crystal display. Question number 49. With regard to computer memory, which of the following statement is true? P, read only memory, it is volatile memory. Q, random access memory, it is volatile memory. R, secondary memory is volatile memory. The right answer is option B. P and Q are correct. Read only memory, it is volatile. Random access memory, it is volatile memory. Sorry, only Q is correct here. Random access memory is volatile. P and Q are wrong. Question number 50. NMEICT stands for. The right answer is option A, National Mission on Education through ICT. So the National Mission on Education through Information and Communication Technology has been envisaged as a centrally sponsored scheme. So this is about our today's session. If you are preparing for Karnataka SET 2023 paper 1 teaching and research aptitude preparation, we are providing theory lectures, MCQ lectures, practice MCQ set, 50 mock tests, comprehensive notes in English and also in Kannada. The fee structure is only 2000 rupees. If you want to join, you can download Global Online app from the Play Store. Yes, I wish all the best to all. Thank you.